ವಸುದೇವನ ಉದರದಿಂದ ಹುಟ್ಟಿ ಬರುವಕ್ಕಿಂತ ಮುನ್ನ ಹಾ ಹಾ ಏನಾತ್ರಿ ದೇವಕಿ ಅಣ್ಣ ವಸುದೇವನ ಬೀಗ ಹಾ ಹಾ ಕೃಷ್ಣ ಪರಮಾತ್ಮನ ಸೋದರ ಮಾವ ಕಂಸ ಕಂಸ ತಂಗಿ ಮ್ಯಾಲ ಬಹಳ ಪ್ರೇಮ ಇದ್ದ. ನಮ್ಮ ತಂಗಿಗೆ ಬೇಕಾದಷ್ಟು ಖರ್ಚು ಬರಲಿ ಲಗ್ನ ಮಾಡಿ ಕೊಡ್ಬೇಕಂತ ವಸುದೇವನ ಜೋಡಿ ತಂಗಿ ದೇವಕಿನ ಲಗ್ನ ಮಾಡಿದ. ಹೌದು ಹೌದು ಊರಾಗ ಮೆರವಣಿಗೆ ಬರ್ತಿತ್ತು. ಊದುತ್ತ ಬಾರಿಸುತ್ತ ಬರುವಾಗ ಒಬ್ಬ ಪಂಚಾಂಗ ಹೇಳುವಂತ ಜ್ಯೋತಿಷ್ಯ ಹೇಳ್ತಾನ. ಏನ್ ಹೇಳ್ತಾನ್ರಿ? ರಾಜಾ ಕಂಸ, ನಿಮ್ಮ ತಂಗಿನಿಟ್ಟೆಲ್ಲ ಖರ್ಚು ಮಾಡಿ ನೀ ಲಗ್ನ ಮಾಡಿ ಮೆರವಣಿಗೆ ಮಾಡಾಕತ್ತಿದಿ ಊರಾಕರಿ. ನಿಮ್ಮ ತಂಗಿ ಹೊಟ್ಟೆಲಿಂದ ಹುಟ್ಟಿರ್ತಕ್ಕಂಥ ಕಂದನದಿಂದ ನಿನಗೆ ಮರ್ನದು ಅಂತೇಳಿ ಹೇಳಿಬಿಟ್ಟ. ಹೌದ್ ಯಾವ ಪಾಲ ಮಾತಾಡಕತ್ತೀವಿ? ಮಗನ ಪಾಲ ರೀ. ಸುಳ್ಳ ಹೂ ಅನ್ಬೇಡ. ಹಾ ಹಾ ಅವಾಗ ಕಂಸ ಏನ್ ಮಾಡಿದ? ಏನ್ ಮಾಡಿದ್ರಿ? ತಂಗಿ ಗಂಡಗ ತಂದರ್ನ ತನ್ನ ಅರಮನೆ ಒಳಗ ಬಂದಿ ಕಾನೆದಾಗ ಮುಚ್ಚಿಟ್ಟು ಬಿಟ್ಟ. ಅಂದ್ರ ಜೈಲಿನೊಳಗೆ ಹಾಕಿಬಿಟ್ಟ. ಆಕಿನೊಂದು ಕೊಲೆಯಾಗ ಅವನೊಂದು ಕೊಲೆಯಾಗ ಇಲ್ಲ ಮ್ಯಾಲೊಬ್ರನ್ನ ತೆಳಗೊಬ್ರನ್ನ ಹಂಗ್ಯಾಗ್ರಿ ಒಟ್ಟಾರೆ ಬಂಧನದೊಳಗೆ ಹಾಕ್ಯಾನ. ಒಟ್ಟು ಬಂಧನದೊಳಗೆ ಹಾಕ್ಯಾನ ಹಿಂಗ ತಿಳ್ಕೊರಿ. ಸುಮ್ಮ ಎಲ್ಲಿದ್ ನಾ ಬೇಸ್ಕೊ. ಅವಾಗ ಮುಂದ್ ಒಂದು ದಿವಸ ದೇವಕಿ ಗರ್ಭ ಮೂಡಿತು ಅಂತಂದ್ರ ರಾತ್ರಿ ಹಡ್ದಿಲ್ಲ ಅಂದ್ರ ಮುಂಜಾನೆ ಎದ್ದ ಹಸಿಗುಸಿನ ಏನ್ ಮಾಡ್ತಿದ್ದ? ಕಾಲು ಹಿಡಿದ ತಂದ ಕಲ್ಲು ಪಡಿ ಮ್ಯಾಲ ಬಡ್ದಕೊಂಡ್ ಹೋಗಿದ್ ಬಿಡ್ತಿದ್ದ. ಅಯ್ಯೋ ಪಾಪ. ಹೌದ್ ಹೌದ್ರಿಪ್ಪ. ಹಿಂಗ ಒಂದ್ ಅಲ್ಲ ಎರಡು ಅಲ್ಲ 6 ಕೂಸಿನ ಕೊಂದ್ ಹೋಗದ. ಸೋದರ ಮಾವ ಕಂಸ ತಂಗಿ ಹೊಟ್ಟೆಲ್ಲಿ ಹುಟ್ಟಿದಂತ ಮಕ್ಕಳಿಗೆ 6 ಕೂಸಿನ ಕಲ್ಲು ಪಡಿ ಮ್ಯಾಲ ಬಡದ ಕೊಂದ್ ಹೋಗದ. ಆವಾಗ 8ನೆಯ ಗರ್ಭ ದೇವಕಿ ಉದರದಿಂದ ಸಾಕ್ಷಾತ್ ಪರಮಾತ್ಮನ ಅವತಾರ ಮೂಡಿತು. ಹೌದಲ್ರಿಪ್ಪ. ಹೌದು. ವಸುದೇವ ದೇವಕಿ ಎತ್ತಿದ್ರು 6 ಕೂಸು ನಮ್ಮ ಉದರದಿಂದ ನಮ್ಮ ಒಡಲೊಳಗೆ ಹುಟ್ಟಿದ್ರು ಸಹಿತ ಮಕ್ಕಳ ನಮ್ಮ ಉಡಿ ಒಡಗ ಆಡಲಿಲ್ಲ, ಎದಿ ಹಾಲು ಕುಡಿಲಿಲ್ಲ, ನಮ್ಮ ಬಾಳೆ ಬರಿದಾಯ್ತು, ಕಾಯಿ ಹರಿದ ಬಳ್ಳಿ ಹಂಗಾಯ್ತು, ಆಯ್ತಲ್ರಿ, ನಮ್ಮ ಜೀವನ ವ್ಯರ್ಥ ಆಯ್ತು ಅಂತ ಬಂದಿ ಕನ್ಯಾದಾಗ ಕೂತಲ್ತಿದ್ರು. ಹೌದಲ್ರಿಪ್ಪ. ಹೌದು. 8ನೆಯ ಗರ್ಭ ದೇವಕಿ ಒಡಲೊಳಗ ಹುಟ್ಟಿ ಕೃಷ್ಣ ಪರಮಾತ್ಮ ಮತ್ತೆ ರಾತ್ರಿ 12 ಗಂಟೆ ರೋಹಿಣಿ ನಕ್ಷತ್ರ ವಾರ ಬುಧವಾರ ಕೃಷ್ಣ ಪರಮಾತ್ಮನ ಜನನ ಆಯ್ತು. ಹೌದು. ಆಕಾಶವಾಣಿ ಆಗಿತ್ತು ಯಾರಿಗೆ? ವಸುದೇವಗ. ಹುಟ್ಟಿದ ತಕ್ಷಣ ಈ ಕೂಸಿಗೆ ಜಾಗ ಬದಲಾಯಿಸಬೇಕು. ಹೌದಲ್ರಿಪ್ಪ. ಅದೇ ಟೈಮದೊಳಗ ಯಶೋದಿ ಉದರದಿಂದ ಒಂದು ಹೆಣ್ಣು ಕೂಸು ಹುಟ್ಟಿತ್ತು. ಯಾವಾಗ ಕೃಷ್ಣ ಪರಮಾತ್ಮ ಉಗಾಲ್ಸಾಕತ್ತಿರು ನನಗೂ ಏನ್ ತಿಳಿವತ್. ಆ ಟೈಮದೊಳಗ ವಸುದೇವ ಏನ್ ಮಾಡಿದ? ಬುಟ್ಟಿ ಒಳಗ ಹಸಿಗೂಸಿನ ಹಾಕೊಂಡು ತಲೆ ಮ್ಯಾಗ ಇಟ್ಟುಕೊಂಡು ಜಿಟ್ಟಿ ಮಳಿ ಹತ್ತಿತ್ತು. ಯಮುನಾ ನದಿ ದಾಟಿ ಹೋಗ್ಬೇಕಾಗಿತ್ತು. ದಾಟಿ ಹೋಗ್ಬೇಕಾಗಿತ್ತು. ಆ ಯಮುನಾ ನದಿ ಒಳಗ ಪಾದಿಟ್ಟ ಮೊಣಕಾಲು ಬರೋಬ್ಬರಿ ನೀರಿತ್ತು. ಯಮುನಾ ನದಿ ಗಂಗಾದೇವಿ ಅಂದ್ಲು, ಪರಮಾತ್ಮನ ಅವತಾರ ಈ ಭೂಮಿಗೆ ಆಗ್ಯದ, ಭಗವಂತನ ಪಾದ ಸ್ಪರ್ಶ ಮಾಡ್ಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು, ನನ್ನ ಜೀವನ ಪಾವನ ಮಾಡ್ಕೋಬೇಕಂತೇಳಿ ಹೊಳಿ ಎರಾಕತ್ತು. ಹೊಳಿ ಎರಾಕತ್ತು. ಮೊಣಕಾಲು ಮಠ ನೀರ್ ಬರೋಣ ಹಂಗ ನಡೆದಿದ್ದ ವಸುದೇವ. ತೊಡಿತಕ ನೀರ್ ಬತ್ತು, ನಡತಕ ನೀರ್ ಬತ್ತು, ಹೊಂಕಲತಕ ನೀರ್ ಬತ್ತು, ಎದಿತಕ ನೀರ್ ಬತ್ತು. ವಸುದೇವ ತಿಳ್ಕೊಂಡ ಇನ್ನು ನಾ ಮುನಗ್ತೀನಿ ಅಂತ ತಿಳ್ಕೊಂಡು. ಖರೆ ಗಂಗಾದೇವಿ ಏರಿ ಮ್ಯಾಲೆ ಯಾಕೆ ಬರ್ತಾಳ ಅಂದ್ರೆ ಪರಮಾತ್ಮನ ಪಾದ ಸ್ಪರ್ಶ ಮಾಡಿ ತನ್ನ ಜೀವನ ಪಾವನ ಮಾಡ್ಕೋಬೇಕಾಗ್ಯದ. ತಲೆ ಮುನುಗುವವರೆಗೆ ನೀರು ಬತ್ತು, ನನ್ನ ಕಂದಿನ ಸಾಯ್ತಾನ ಅಂತೇಳಿ ಮುಂಗಾಯಿ ಮ್ಯಾಗದ ಬುಟ್ಟಿ ಹಿಡ್ಕೊಂಡ ಬರಾಬರ ಹೊಲಿ ಏರ್ತು. ಬುಟ್ಟ್ಯಾಗ ಹೋಗಿ ನೀರು ಬಿದ್ದು ಪಾದ ಸ್ಪರ್ಶ ಆಯ್ತು, ಭಗವಂತನ ದರ್ಶನ ಆಯ್ತತ್ತು. ಹೊಲಿ ಮತ್ತ ಸರ್ರ ತಿಳಿದು ಬಿಡ್ತು. ಹೌದು. ದಾಟಿ ಹಚ್ಚಿ ಕಡೆ ಹೋಗಿ ಯಶೋದಾನ ಮಗಲಾಗ ಈ ಗಂಡ ಕೂಸಿಗೆ ಮನಸ್ಸಿ ಯಶೋದಾನ ಮಗಲಾಗಿನ ಹೆಣ್ಣು ಕೂಸಿನ ತಂದ ದೇವಕಿ ಒಡಲೊಳಗೆ ಹಾಕಿದ. ಹೌದಲ್ರಿಪ್ಪ. ಹೌದು. ಮುಂಜಾನೆ ಎದ್ದು ಕಂಸ ಬಂದು ನೋಡ್ತಾನ, ಹೆಣ್ಣು ಕೂಸಿತ್ತು. ಕಾಲು ಹಿಡಿದು ಕಲ್ಲು ಮೇಲೆ ಬಡಿಯಾಕ ಹೋದ, ಕೈಯಾಗಿಂದ ಕೂಸು ಹಾರಿತು. ನನ್ನೇನು ಕೊಲ್ತೀಯೋ? ನಿನ್ನ ಕೊಲ ಹುಟ್ಟ್ಯಾನ ಅಲ್ಲಿ.
7 ಕೂಸಿಗೆ ಕೊಂದಿದ್ದಿ ಹೌದು ನಿನ್ನ ಕೊಲ್ಲುವಂತ ಹುಟ್ಟಿ ಬಂದಾನ ಅವನು ಕೊಲ್ಲೋಗೋ ಅಂತೇಳಿ ಕೂಸು ಮಾಯಾಗಿ ಆಕಾಶಕ್ಕೆ ಅವ ಹಾರಿ ಹೋಯ್ತು. ಹೌದಲ್ರಿಪ್ಪ ಹೌದು. ಯಾವಾಗ ಯಶೋದಿ ಕೈಯಾಗ ಶ್ರೀಕೃಷ್ಣ ಪರಮಾತ್ಮ ಬೆಳೆದ ಮುಂದೆ ದಾಟಿ ಬಂದು ತಾಯಿ ತಂದಿ ಬಂಧನ ಬಿಡಿಸಿ ಸ್ವಾದರ ಮಾವನ ಸಂಹಾರ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ತಾಯಿ ತಂದಿ ಜೇಲು ಬಿಡಿಸ್ಯಾನ ಬಂಧನ ಬಿಡಿಸ್ಯಾನ. ನೀವು ಮಗ ಹೌದಲ್ರಿ? ಮಗನಲ್ರಿಪ್ಪ ನೀವು ಮಗ ಹೌದಲ್ರಿ? ಹೌದು. ಇದು ಮಗ ಮಾಡಿರ್ತಕ್ಕಂಥ ಕೀರ್ತಿ ತಾಯಿ ತಂದಿ 7 ಮಕ್ಕಳನ್ನೆಲ್ಲ ಕಲ್ಲು ಪಾಲು ಮಾಡಿದ್ರು. ಹೌದಲ್ರಿಪ್ಪ ಭೂಮಿ ಪಾಲು ಮಾಡಿದ್ರು. ಹೌದು. ಖರೆ ಅಂತ ತಾಯಿ ತಂದಿ ಒಡಲೊಳಗ ಸಾಕ್ಷಾತ್ ಪರಮಾತ್ಮ ಹುಟ್ಟಿ ಬಂದ ಮಗ ತಾಯಿ ತಂದೆ ಬಂಧನ ಬಿಡಿಸ್ಯಾನ. ಮಗನೇ ಶ್ರೇಷ್ಠ ಆತನಂದು ವಾದ ಐತಿ. ಚರ್ಮನ ತೋಮ ಮುಂದಿಂದ ಏನೈತಿ? ಸುಮ್ಮನೆ ಮಂಡ ಮಾತಾಡಬೇಡ. ಉಪದೇಶ ಆಗೈತಿಲ್ಲ ನಿಮ್ಗ. ನೀವು ಅವ್ರ ಹೆಸರು ಯಾಕೆ ಹಾಕಿರಿ? ಅದರಿಂದ ನಿನಗೊಂದು ಎಕರೆ ಹೊಲ ಬರೋದೈತಿ. ಇನ್ನು ಎದ್ ನಿತ್ತವಣ ಮಾತಾಡಕತ್ತಾನ್ರಿ ಚರ್ಮನ ವಿಷಯ ಅಲ್ಲ ಗಳಿಬಾರದು. ಹೌದು ನಿಂಗಪ್ಪನವ್ರ, ನಿಮಗ ನಂದೊಂದು ಧರ್ಮದ ವಾದದ. ಏನ್ರಿಪ್ಪ ಅದು? ಯಾವ ತಾಯಿ ತಂದೆ ವಿಷಯ ಮುಂದಿನ ಪಾಳಕ್ಕೆ ಮಾತಾಡ್ತೀರಿ ಮಾತಾಡ್ರಿ. ತಾಯಿ ತಂದೆದಿಂದ ಮಗನ ಜನ್ಮ ಉದ್ಧಾರ ಆಗಿರ್ಬೇಕು, ಮಗನ ಜನ್ಮ ಪಾವನ ಆಗಿರ್ಬೇಕು. ಸತ್ಯ ಧರ್ಮರ ಸಿದ್ಧರ ಒಳಗೆ ಹೇಳ್ರಿ, ರಾಮಾಯಣದಾಗ ಹೇಳ್ರಿ, ಮಹಾಭಾರತದಾಗ ಹೇಳ್ರಿ, 18 ಪುರಾಣದಾಗ ಹೇಳ್ರಿ, ಜನರಲ್ದಾಗ ಹೇಳ್ರಿ, ಒಟ್ಟಾರೆಯಾಗಿ 28ದಾಗ ಎಲ್ಲಿ ಹೇಳ್ತೀರಿ ಹೇಳ್ರಿ? ಎಲ್ಲಿ ಬೇಕಾದ ಹೇಳ್ರಿ. ನೀ ಕೈ ತೆಗಿಯೋದನ್ನ ದಯವಿಟ್ಟು ಟಾಳಿ ಕೊಟ್ರಪ್ಪ ಅಂತಂದ್ರೆ ನಂದು ಅವ್ರ ಜೊತೆ ನಂದು ಒಂದು ಟಾಳಿ. ಯಾಕ್ರಿವ ಎಲ್ಲರೂ ಹೌದಿಲ್ಲ ಮತ್ತ? ಹೌದು. ಏನ್ ತಕರಾರಿಲ್ಲ. ಇನ್ನ ಈ ಪದ್ಯಂದ ಮರಗಂದ ಇನ್ನೊಂದು ಮಗನ ವಿಷಯ ಮಾತಾಡೋದ. ಎಲ್ಲಾರು ಶಾಂತ ರೀತಿಲೇ ಕೇಳ್ರಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು. ಚಲೋ ಮಾಡ್ಲಿಪ್ಪ. ಕಳವಿ ನಾರಾಯಣ ಗೌಡ ಎತ್ತಾನ ಕಪಟೋ, ತಂಗಿ ಕಂದನ ಮ್ಯಾಲ ಎತ್ತವನ ಸೇಟೋ, ಪರಿ ಪರಿ ಕಾಡಾಟೋ. ಬಹುಶಃ ಹೇಳಿ ದೋಸ್ಕೆ ಆಗಿ ಬಂದ ಊರ್ ಬಿಡಾಸೆ ಬೆಟ್ಟೋ. ಭಾಗ್ಯಮೇ ಅಸುತ ಅಲ್ಲಿಗೆ ಹೊಂಟೋ, ನೋಡ್ಯಾರ ಕಣ್ಣ ಮೋಟೋ. ಅಕ್ಕ ಮಾಯವ ಕರ್ಲಿಂದ ತೊಟ್ಟಿಲ ತೆಳಗೆಟ್ಟೋ, ತೆಳಗಿರುವ ಹೂವಿನ ಪಾದು ಬಂದರೆ
ವಿಜಯನ ಒಕ್ಕಟ್ಟು ಪ್ರಕಾಶ ಡಗಗತ್ತೋ ಹಲ್ಲೂರ ಸತ್ಯನಗ ಬರುವ ಬ್ಯಾಡ ಗುರುವೆ ವರವ ನೀಡ ಒಟ್ಟು ಬೆಳಗಾವಿ ಜಿಲ್ಲಾ ಹಲ್ಲೂರ ಮೆಟ್ಟು ಗೋಪಾಲರಾಜುನ ವಿಜಯನ ಒಕ್ಕಟ್ಟು ಮಾಡಿಸಿದ ಮಗತ್ತು ಹಲ್ಲೂರ ಸತ್ಯನಗ ಗರ್ವ ಬ್ಯಾಡ ತಾಯಿ ವರವ ನೀಡ ಒಟ್ಟು
ತ್ಯಾನೆ ಒಳಗ ಗಾಯಾವಲೆ ಹೊಟ್ಟಾವ ಗಾಯಾವಲೆ ಹೊಟ್ಟಾವ ಗಾಯಾವಲೆ ಹೊಟ್ಟಾವಲೆ ಮಗಾಯಾವಲೆ ಹೊಟ್ಟಾವ ಉಂಡಾಡು ಗೌಡ ಮನೆ ಒಳಗ ಹಬ್ಬಯಾವಲೆ ಹೊಟ್ಟಾವೋ ಹರಕಿಯಾವಲೆ ಹೊಟ್ಟಾವೋ ಹಬ್ಬ ಹರಕೆ ನೋಡಪ್ಪ ನಾನ ಅಕ್ಕ ಮಾಯವಳ ಮನೆ ಒಳಗ ಅಕ್ಕ ಮಾಯವನ ಮನೆ ಒಳಗ ನಮ್ಮ ದೇವರ ಮರಗಾವೋ ಯಾವಲೆ ಇರವು ತಾವೇ ದೇವರ ಮರಗಾವೋ ಯಾವಲ್ಲ ಎರವ ತಾವೇಣೋ ಮಾರಮತ್ತಿಯ ಊರಾಗೋ ಏಳನೋರ ಕೆಲ್ಲಾರೋ ಊರಾಗೋ ಏಳನೂರ ಕೆಲ್ಲಾರೋ ಏಳನೂರ ಕೆಲ್ಲಾರ ನವ್ವಿನ ಮೆರಗಳ ಬಂದಾವೋ ಏಳನೂರ ಕೆಲ್ಲಾರ ಮೆವ್ವೆನ ಮೆರೆಗಳ ನವ್ವಿನ ಮೆರಗಳ ಬಂದಾವೋ ನೀರಿನ ಮೆರಗಳ ಬಂದಾವೋ ನೀರನ ಬೆರೆಗಳ ಪಾರಮಾತಿಯ ಗೌಡರೋ ನಾವು ಹೆಂಗ ಮಾಡೋ ನಂದಾರೋ ಮಾತಿಯಾಗವನಾರೋ ಹೆಂಗ ಮಾಡೋಣ ಹೆಂಗ ಮಾಡೋ ನಂದಾರೋ ನಾವು ಎಂತ ಮಾಡೋ ನಂದಾರೋ ಎಂತ ಮಾಡೋಣ ಎಲ್ಲಿಗೋದರಲ್ಲೇಳೋ ನಮಗೆಲ್ಲರೂ ಅಪ್ಪನಾದವೋ ಎಲ್ಲರೂ ಜಪಾನದಾವ ಎಲ್ಲರೂ ಅಪ್ಪನಾದವೋ ನಮ್ಮ ಕರಗಲ ಅಪ್ಪನಾದವೋ ಪಾರಮಾತಿ ಗೌಡರು ಇಟ್ಟು ಮಾತನಾಡ್ಯಾರೋ ನಮ್ಮ ದೇವರ ಮರಗೋ ಮಂದಿ ಇಲ್ಲಿಗೆ ನಿಂತಾವೋ ದೇವರ ಮರಗೋ ಮುಂದೆ ಹೋಗುತ್ತಾವೆ ಹಾಡಾದ ಮಾಲಿಗಳ ಕವಿದ ಕಟ್ಟ ಬರಾಯೋ ಅವೇತ್ತ ದೇವರ ಬಲ್ಲ ಬಲ್ಲೇರೆ ಆ ಓ
ಯಾವ ನನ್ನ ಐನಾಪುರ ಗ್ರಾಮದ ಹೌದು ಗುರು ಹಿರಿಯರಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಮ್ಮಂದಿರಲ್ಲಿ ತತ್ವಜ್ಞಾನಿಗಳಲ್ಲಿ ಇದು 2ನೇ ಸಂದಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು? ಶರೀರ ಎಂಬುದು ಶ್ರೀಶೈಲಗಿರಿಯ ಸಿಟ್ಟ ಎಂಬುದು ಭೀಮನ ಕೊಲಯ ಮನಸ್ಸೆಂಬುದು ಪಾತಾಳ ಗಂಗಯ್ಯ ಮನಸ್ಸಿನ ಜಳಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೇಳಯ್ಯ. ಹಿಂಗಂದ್ರೆ ಏನ್ರಿಪ್ಪ ಅದು? ಇದು ಗೊತ್ತಾಗ್ಲಿಲ್ಲ. ಸುಮ್ಮ ಹಂಗ ಹೇಳೋರು ನೋಡತ್ಲೆ ಹೇಳೋದು ನಾವು ಒಟ್ಟು ನಿನಗೆ ಗುರುತಾಗಿರ್ತಾರ ಚೇರ್ಮನ್ ನಿನ್ನ ಇಲ್ಲಿ ಇರ್ತಿರ್ಕಿಲ್ಲ. ಅಲ್ಲಿ ಕೇಳ್ತೀನಿ ನಾವು ಯಾವ ಚೇರ್ಮನ್ ನೀ? ಒಗ್ಗು ಅವನ ಜೋಡಿ ಹೋಲ್ಸ್ಬೇಡಿ. ನಮ್ಮ ಚೇರ್ಮನ್ ಗಂಡ್ರಿ ನೀವು. ಈಚ ಕಡೆ ಕುಂಬಾರಿ ಚೇರ್ಮನ್ ಅದಾನ, ಅಚ್ಚ ಕಡೆ ಕುಂಬಾರಾಳ ಚೇರ್ಮನ್ ಅದಾನ, ಈಚ ಕಡೆ ಹಲ್ಲೂರು ಚೇರ್ಮನ್ ಅದಾನ. ಎಲ್ಲಾರನು ಗಳಿಸೋದು ಅಲ್ಲಿದು. ಅಚ್ಚ ಕಡೆ ಕುಂಬಾರಾಳ ಚೇರ್ಮನ್, ಈಚ ಕಡೆ ಕುಂಬಾರಿ ಚೇರ್ಮನ್. ಗೋಪಾಲ್ಗ ನಿಮಗ್ ತಿಳಿದಿತ್ತಂದ್ರ ನೀವು ಇಲ್ಲಿ ಇರ್ತಿದ್ದಿಲ್ಲ. ನಮಗೆ ಹೆಂಗ್ ನಿಲ್ಲಾಕ ಬರತ್ರಿ ಇಲ್ಲಿ? ವಿಷಯ ಕೇಳ್ರಿ ಬಹಳ ಚಂದದ. ಹೆಂಗ್ರಿ? ನಿಂಗಪ್ಪನವ್ರು ಒಂದು ಮಾತನ್ನ ಹೇಳಿದ್ರು. ಏನ್ ಹೇಳ್ಯಾರ್ರಿ? ಬಹುಶಃ ಇಲ್ಲಿ ಕೆರೆಸಿದ್ದೇಶ್ವರ ಸನ್ನಿಧಾನದೊಳಗ 11 ದಿವಸ ಇತ್ತನ್ರಿ ಪ್ರವಚನ. 11 ದಿವಸ ಕವಲುಗುಡ್ಡ ಅಮರೇಶ್ವರ ಅಪ್ಪಾಜಿ ಅವರು ಪ್ರವಚನ ಹೇಳಿದ್ರು. ಹೌದು. ಅವರು